Hi, hello everyone. Welcome back to my YouTube channel. Good morning. ಆ್ಯಸ್ ಯೂಶ್ವಲ್ ಡೈಲಿ ರೂಟೀನೇ ಕಾಲೇಜಿಗೆ ಹೊರಟಿದ್ದೆ. ಸೊ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಸೊ ಫುಲ್ ಖಾಲಿನೇ ಅನ್ನಿಸ್ತು. ಆರಾಮಾಗಿ ಹೋಗಿ ಇವತ್ತಾದರೂ ಒಂದು ನಿಧಾನ ಹೋದರೂ ಬೇಗ ಹೋಗಿ ಕಾಲೇಜ್ ರೀಚ್ ಆಗ್ಬೋದು ಅಂತ ಅಂದ್ಕೊಂಡೆ. ಆದರೆ ಮುಂದೆ ನೋಡಿ ಹೆಂಗೆ ಗಾಡಿಗಳು ನಿಂತಿದ್ದಾವೆ. ಸೊ ಆ ಗಾಡಿಗಳು ನಿಂತಿರೋದು ನೋಡಿಬಿಟ್ಟೆ ಓಕೆ ಫೈನ್ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ದೆನ್ ಆಗಲಿಲ್ಲ. ಹಂಗೆ ಸರಿ ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಇಳಿದು ಸ್ಕೈ ವಾಕ್ ಹತ್ತಿ ಅದೆಲ್ಲ ಕ್ರಾಸ್ ಮಾಡೋದೆಲ್ಲ ಹೆಂಗೆ ವೀಡಿಯೋ ಮಾಡಲಿ, ಆಮೇಲೆ ಬಸ್ಸವನು ಯಾರಾದರೂ ಬೈದುಬಿಟ್ರೆ ಅದಕ್ಕೆ ಅಂತ ಕ್ರಾಸ್ ಮಾಡಿದಾದಮೇಲೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಹಂಗೆ ಹೋಗ್ತಾಯಿದ್ದೆ. ಯೂಶ್ವಲಿ ನಾನು ಯಾವತ್ತೂ ಈ ರೋಡಲ್ಲಿ ನಾನು ಒಬ್ಬಳೇ ಬರೋಲ್ಲ, ಬಿಕಾಸ್ ಇವತ್ತು ಫ್ರೆಂಡ್ಸ್ ಜೊತೆ ಬಂದು ಅಭ್ಯಾಸ ಆಗಿಬಿಟ್ಟಿದೆ. ಮತ್ತು ನಾನು ಒಬ್ಬಳೇ ಬರೋಕ್ಕೆ ಏನೋ ಒಂಥರ ಅನ್ನಿಸ್ತಿತ್ತು. ಏನೋ ಕಾಲಿಗೆ ತಗಲ್ತು ಅಂತ ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಇಲ್ಲಿ ಮರ ಕಡಿತಿದ್ದಾರೆ, ಲೈಕ್ ಡಿಫಾರೆಸ್ಟೇಷನ್ ಮಾಡಿಬಿಟ್ಟಿದ್ದಾರೆ. ಅದು ಫುಲ್ ನೆರಳು ಕೊಡ್ತಿತ್ತು, ಚೆನ್ನಾಗೇ ಇತ್ತು. ಮತ್ತು ಆಮೇಲೆ ಇಲ್ಲಿ ಬಂದರೆ ನಾಯಿಗಳಿರುತ್ತೆ, ಬಿ ಅವೇರ್ ಆಫ್ ಡಾಗ್ಸ್ ಅಂತಾರಲ್ಲ ಹಂಗೆ. ಆ್ಯಕ್ಚುಲಿ ಅಂದರೆ ನಾಯಿಗಳೆಲ್ಲ ಮಲಗಿತ್ತು, ಇಲ್ಲ ಅಂದರೆ ಭೌ ಅಂತ ಫುಲ್ ಕೂಗಾಡ್ತಿತ್ತೇನೋ. ಸೊ ಒಬ್ಬಳೇ ಬರೋದ್ರಿಂದ ಹಿಂಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಕಾಲೇಜ್ ರೀಚ್ ಆದೆ. ಆಮೇಲೆ ಇವನು ಬಂದ, ಕೌಶಿಕ್ ಅಂತ. ಲೈಕ್ ವಾಟ್ ಮಾರ್ನಿಂಗೇ ಫುಲ್ಲು ಇದು ಮಾಡ್ತಿದ್ಯಾ ಅಂತ. ಬಿಕಾಸ್ ನಾನು ಕಾಲೇಜ್ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಕೇಳೋದೇ ಅದು, ಏನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಅಂತ. ಸರಿ ಬಂದೆ. ಹಂಗೆ ಮ್ಯಾಮ್ ಹತ್ರ ಆ್ಯಕ್ಸೆಸ್ ತಗೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ದೆ ಕೌನ್ಸಿಲ್ ರೂಮ್ಗೆ. ಈ ಸರ್ ಬೇರೆ ಇದ್ದರು. ಹೆಂಗಪ್ಪ ವಿಡಿಯೋ ಎತ್ತೋದು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಗೊತ್ತಿಲ್ದಿರ ಹಿಂದೆ ಮಿರರಲ್ಲಿ ತೊಗೊಂಡ್ಬಿಟ್ಟೆ. ಆಮೇಲೆ ಕೌನ್ಸಿಲ್ ಬಂದು ಇಲ್ಲಿ ನೋಡಿದೆ ಇವರೆಲ್ಲ ಇದ್ದರು, ಏನೇನೋ ಮಾಡ್ತಾಯಿದ್ರು. ಅಂದರೆ ಎಲ್ಲ ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಆಗಿಬಿಟ್ಟಿತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಹೋದರು. ಸೊ ಕೌನ್ಸಿಲ್ ಆದಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ. ಅದಾದಮೇಲೆ ನೋಡಿ, ಇದು ಗ್ರ್ಯಾಜುಯೇಷನ್ ಡೇ ಸೆಟಪ್. ಇದು ಅಂದರೆ ನೆಕ್ಸ್ಟ್ ಡೇ ಅಂದರೆ ನಾಳೆನೇ ಗ್ರ್ಯಾಜುಯೇಷನ್ ಡೇ ಇರೋದ್ರಿಂದ ಇವತ್ತು ಲೈಕ್ ಒನ್ ಡೇ ಪ್ರಯರಾಗೆಲ್ಲ ಡೆಕೋರೇಷನ್ಸ್ ಮಾಡಬೇಕು. ಸೊ ಹಂಗಾಗೆಲ್ಲ ಮಾಡ್ತಾರೆ. ಅದು ಎಲ್ಲ ಒಂದಾದಮೇಲೆ ಲಂಚಿಗಂತ ಹೋದೆ. ಲಂಚಿಗೆ ಹೋಗಿ ಒಂದು ಮಸಾಲೆ ದೋಸೆ ತಿಂದ್ಕೊಂಡು ಮತ್ತು ರಿಟರ್ನ್ ಬಂದು ಕೌನ್ಸಿಲಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು, ಬ್ಯುಸಿ ಇರೋದ್ರಿಂದ ಯಾವುದೂ ವಿಡಿಯೋ ತೆಗಿಲಿಲ್ಲ. ನಾನು ಮನೆಗೆ ಹೋಗಬೇಕಲ್ವ ಅಂತ ರಿಟರ್ನ್ ಹೋದಾಗ ಫುಲ್ ಬಿಸಿಲು ಹೊಡಿತಾ ಇತ್ತು. ಇಲ್ಲ ಬಿಸಿಲು ಹೊಡಿಬೇಕಾದ್ರೆ ಆ್ಯಂಬುಲೆನ್ಸ್ ಯಾವುದೋ ಎಮರ್ಜೆನ್ಸಿ ಅನಿಸುತ್ತೆ, ಫುಲ್ ಹೋಗ್ತಾ ಇತ್ತು. ಆಮೇಲೆ ಅದಕ್ಕೂ ಆ್ಯಕ್ಚುಲಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಆಮೇಲೆ ಅಷ್ಟೆಲ್ಲ ಮುಗಿದು ಮತ್ತೆ ಬಸ್ ಸ್ಟಾಪ್ ಹತ್ರ ಬಂದು ಬಸ್ಸಿಗೆ ವೆಯ್ಟ್ ಮಾಡೋಣ ಅಂದ್ಕೊಂಡೆ. ಬಸ್ ಹತ್ತೋಣ ಅನ್ನೋ ಅಷ್ಟರಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಅದು ಅಲ್ಲದೆ ಮೆಟ್ರೋ ಯಾವಾಗಪ್ಪ ಕಟ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಷ್ಟೆಲ್ಲ ಆಯಿತು. ಬಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ನೋಡಿ ಆ ಮೆಟ್ರೋ ಯಾವಾಗ ಕಟ್ತಾರೆ ಇದೇ ಯೋಚನೆ ಆಗಿಬಿಟ್ಟಿತ್ತು. ಅಲ್ಲಿ ನಿಂತ್ಕೊಂಡ್ಬಿಟ್ಟು ಯಾವುದೋ ಒಂದು ಬಸ್ ಬಂತು. ಆ್ಯಕ್ಚುಲಿ ನಾನು ಹತ್ತಲ್ಲ ಅನಿಸುತ್ತೆ, ಯಾಕಂದರೆ ನೋಡಿ ಹೆಂಗೆ ಹತ್ತಾರೆ. ಹಂಗೆ ನೋಡಿ ಒಳ್ಳೆ ಏನು ಹೇಳೋದು, ಇಲ್ಲೂ ಯಾವತ್ತು ನೋಡಿ ಬಸ್ ಸ್ಟಾಪಲ್ಲಿ ಜನ ಸಾಗರ. ಆಧಾರ್ ಕಾರ್ಡ್ ಯಾಕಪ್ಪ ಫ್ರೀ ಮಾಡಿಬಿಟ್ರು ಅಂತ ಅನಿಸ್ಬಿಡುತ್ತೆ. ಸರಿ ಬಸ್ಸಿಗೆ ಹತ್ತಲಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡೆ ಹತ್ತಿದ್ದು, ಬಿಕಾಸ್ ಖಾಲಿ ಇತ್ತು ಅಂತ ಬೇಗ ಹತ್ತಿಬಿಟ್ಟೆ. ನೋಡಿ ಒಬ್ಬರು ಹತ್ತಕ್ಕೆ ಒಬ್ಬೊಬ್ಬರನ್ನೆಲ್ಲ ತಳ್ಳಬೇಕಾಗುತ್ತೆ. ಅದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ದಾರೆ, ಈ ಥರ ತಳ್ಕೊಂಡು ಹೋಗೋಕ್ಕೆ. ಸೊ ಹತ್ಬಿಟ್ಟು ನಾನು ವ್ಲಾಗ್ನ ಬಸ್ಸಲ್ಲೇ ಸ್ಟಾರ್ಟ್ ಮಾಡಿದೆ. ಬಸ್ಸಲ್ಲೇ ಏನು ಮಾಡ್ತೀನಿ ಅನಿಸುತ್ತೆ ನಾನು, ಬಿಕಾಸ್ ಸೇಮ್ ಕ್ಲಿಪ್ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದೆ, ಬಟ್ ದೆನ್ ಡಿಫ್ರೆಂಟ್ ಲೊಕೇಶನ್. ಸೊ ಎಸ್, ಟಿಕೆಟ್ ತೊಗೊಂಡಿದ್ದಾಯಿತು. ಟಿಕೆಟ್ ತೊಗೊಂಡಿದ್ದಾದಮೇಲೆ ಬಸ್ ಸ್ಟಾಪಲ್ಲಿ ಸ್ಟಾಪ್ ಬಂತು. ಇಳಿದೆ, ಕ್ರಾಸ್ ಮಾಡಿದೆ, ಡ್ಯಾಡಿಗೆ ಕಾಲ್ ಮಾಡಿದೆ. ಸೊ ಡ್ಯಾಡಿ ಬರೋವರೆಗೂ ನಡ್ಕೊಂಡು ಹೋಗ್ಬೇಕಲ್ವ. ನಮ್ಮ ಡ್ಯಾಡಿಗೆ ಕಾಲ್ ಮಾಡಿದ ತಕ್ಷಣ ಡ್ಯಾಡಿ ಬರ್ತೀನಿ ಅಂತ ಹೇಳಿ ಬಂದರು. ಸೊ ನಾನು ಡ್ಯಾಡಿ ಪಿಕ್ ಮಾಡೋ ಟೈಮಲ್ಲೇ ಬಂದೆ. ಆಮೇಲೆ ಇನ್ನೆಲ್ಲ ಮಾಡ್ತೀನಿ. ಇವತ್ತೆಲ್ಲ ಫುಲ್ ವರ್ಕ್ ಸ್ಕೆಡ್ಯೂಲೇ ಇದ್ದಿದ್ದು. ಸೊ ಹಂಗಾಗಿ ಏನೋ ಜಾಸ್ತಿ ವೀಡಿಯೋಸ್ ಏನು ತೊಗೊಳ್ಲಿಲ್ಲ ನಾನು. ಸೊ ಜಸ್ಟ್ ಯಾವುದಾಗುತ್ತೋ ಮಿನಿಟ್ಸ್ ಆಫ್ ತೊಗೊಂಡು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.